ಭಗವಂತನಿಗೆ ಸ್ತುತಿ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಜೋಹರ್. ನಾನು ಲಿಲ್ಲಿ ಪಯಸ್ ಮಾಡ್ಕಿ. ಇಂದಿನ ಸಂದೇಶದಲ್ಲಿ, ಇಂದು, ಈ ಶುಭ ದಿನದಂದು, ನಾನು ಇಲ್ಲಿದ್ದೇನೆ. ಇಂದು ತನ್ನ ದಿನದಲ್ಲಿ ಇರುತ್ತಾನೆ. ಇಂದು ಮದರ್ ತೆರೆಸಾ ಅವರ ಜನ್ಮದಿನವನ್ನು ಆಚರಿಸಲಾಗುವುದು. ಪ್ರತಿ ವರ್ಷ ಆಗಸ್ಟ್ 26 ರಂದು. ರಕ್ಷಾಬಂಧನ ದಿನ ಬರುತ್ತಿದೆ. ಸ್ವಾತಂತ್ರ್ಯ ದಿನಾಚರಣೆಯ ದಿನಗಳಲ್ಲಿ, ಮಂಗಳಕರ ಫಲಿತಾಂಶವನ್ನು ತಿಳಿದುಕೊಳ್ಳುವ ಹಕ್ಕಿದೆ. ನಿನ್ನನ್ನು ಸೇರಿಸಿಕೊಂಡೆ. ಇಂದು ಆಗಸ್ಟ್ 1, 2024 ಗುರುವಾರ. ಇಂದು ನಮ್ಮ ಪ್ರಭು. ಇಂದು ನನ್ನ ಕುಟುಂಬದವರೂ ಹಾಜರಿದ್ದರು. ಹಗಲಿನಲ್ಲಿ ಅವನು ಪಡೆದದ್ದು. ಭಗವಂತನ ಕೋರಿಕೆ ಇಂದಿನ ಶುಭ ಮುಹೂರ್ತ. ಮತ್ತು ಮೇರಿ ತಾಯಿಯ ಕೊನೆಯವರೆಗೂ, ನಿಮ್ಮ ಹಬ್ಬಗಳನ್ನು ಆಚರಿಸಿದಾಗ, ಪ್ರತಿ ವರ್ಷ ಆಗಸ್ಟ್ 15 ರಂದು, ತಾಯಿ ಮೇರಿ ಸಾಯುತ್ತಾಳೆ. ಮೊದಲ ಬೈಬಲ್ ಪಾಠದಲ್ಲಿ ಹೇಳಿದರು. ಪ್ರಕಾಶನ ಗ್ರಂಥ ಅಧ್ಯಾಯ 3 ಪದ್ಯ ಸಂಖ್ಯೆ 12 ರಲ್ಲಿ. ನಾನು ಪ್ರೀತಿಸುವವರೆಲ್ಲರನ್ನು ನಾನು ಖಂಡಿಸುತ್ತೇನೆ ಮತ್ತು ಶಿಕ್ಷಿಸುತ್ತೇನೆ, ಆದ್ದರಿಂದ ಉತ್ಸಾಹದಿಂದಿರಿ ಮತ್ತು ಪಶ್ಚಾತ್ತಾಪ ಪಡುತ್ತೇನೆ. ಎರಡನೇ ಬೈಬಲ್ ಪಾಠದಲ್ಲಿ ಹೇಳಿದರು. 1 ಕೊರಿಂಥಿಯಾನ್ಸ್ ಅಧ್ಯಾಯ 1 ಪದ್ಯ ಸಂಖ್ಯೆ 27 ರಲ್ಲಿ. ಆದರೆ ಜ್ಞಾನಿಗಳನ್ನು ನಾಚಿಕೆಪಡಿಸಲು ದೇವರು ಪ್ರಪಂಚದ ಮೂರ್ಖರನ್ನು ಆರಿಸಿಕೊಂಡಿದ್ದಾನೆ, ಮತ್ತು ಬಲಿಷ್ಠರನ್ನು ನಾಚಿಕೆಪಡಿಸಲು ದೇವರು ಪ್ರಪಂಚದ ದುರ್ಬಲರನ್ನು ಆರಿಸಿಕೊಂಡಿದ್ದಾನೆ. ಮೂರನೇ ಬೈಬಲ್ ಪಾಠದಲ್ಲಿ ಉಲ್ಲೇಖ. 1 ಪೀಟರ್ ಅಧ್ಯಾಯ 1 ಪದ್ಯ ಸಂಖ್ಯೆ 24 ರಲ್ಲಿ. ಆತನು ನಮ್ಮ ಪಾಪಗಳನ್ನು ಶಿಲುಬೆಯ ಮೇಲೆ ತನ್ನ ದೇಹದಲ್ಲಿ ಹೊತ್ತುಕೊಂಡನು, ಆದ್ದರಿಂದ ನಾವು ಪಾಪಗಳಿಗೆ ಸಾಯುತ್ತೇವೆ ಮತ್ತು ನೀತಿಗಾಗಿ ಬದುಕುತ್ತೇವೆ. ಅವನ ಗಾಯಗಳಿಂದ ನೀವು ವಾಸಿಯಾದಿರಿ. ಮತ್ತು ಕೊನೆಯ ಬೈಬಲ್ ಪದ್ಯದಲ್ಲಿ ಹೇಳಿದರು. ಆಮೋಸ್ ಪುಸ್ತಕದಲ್ಲಿ, ಅಧ್ಯಾಯ 2, ಪದ್ಯ 8. ಯಾರೋ ಅವನಿಗೆ, ನೋಡು, ನಿನ್ನ ತಾಯಿ ಮತ್ತು ನಿನ್ನ ಸಹೋದರರು ಹೊರಗೆ ನಿಂತಿದ್ದಾರೆ ಮತ್ತು ನಿಮ್ಮೊಂದಿಗೆ ಮಾತನಾಡಲು ಬಯಸುತ್ತಾರೆ. ನಾವು ಕಣ್ಣು ಮುಚ್ಚಿ ಪ್ರಾರ್ಥಿಸೋಣ. ಓ ನನ್ನ ತಂದೆ, ಇಂದು ನನ್ನ ಲಾರ್ಡ್ ಜೀಸಸ್ ಮೆಸ್ಸಿಹ್. ಪ್ರೀತಿಯ ಹೊಗಳಿಕೆ. ಅದೇ ಪರಿಸ್ಥಿತಿ ಇಂದಿನಿಂದ ಚಾಲ್ತಿಯಲ್ಲಿದೆ. ಪವಿತ್ರನ ಆರಾಧನೆಯು ಶಾಶ್ವತವಾಗಿ ಪೂಜಿಸಲ್ಪಡುತ್ತದೆ. ನಿನ್ನನ್ನು ಬೇಡಿಕೊಳ್ಳುತ್ತೇನೆ. ಆಮೆನ್. ಯೇಸು ಕ್ರಿಸ್ತನಿಗೂ ಸಹ